ಸೊ ಸಿನಿಮಾದ ನಿರ್ದೇಶಕರಾದಂತಹ ಸುಕೇಶ್ ಶೆಟ್ಟಿ ಅವರು ಕೂಡ ನನ್ನ ಜೊತೆಗಿದ್ದಾರೆ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಫೈನ್ ಸರ್, ಸೂಪರ್ ಆಗಿದ್ದೀನಿ. ಸೊ ದೂರದರ್ಶನ ಆದಮೇಲೆ ಸೆಕೆಂಡ್ ಸಿನಿಮಾ ಇದು ಪೀಟರ್ ಅನ್ನುವಂಥದ್ದು ತುಂಬ ಭರವಸೆ ಹುಟ್ಟಿಸಿದೆ ಆಲ್ರೆಡಿ ಟ್ರೈಲರ್ ಮುಖಾಂತರ. ಪೀಟರ್, ಎಸ್, ಥ್ಯಾಂಕ್ ಯು. ನಮ್ಮ ಟ್ರೈಲರು ಮತ್ತು ಸಾಂಗ್ಸ್ಗೆ ತುಂಬಾ ಪ್ರತಿಕ್ರಿಯೆ ಕೊಟ್ಟಿದ್ದೀರಾ ಆ್ಯಂಡ್ ತುಂಬಾ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ಆ್ಯಂಡ್ ಸಿನಿಮಾದಲ್ಲಿರುವಂಥ ಸ್ಟಫ್ಗಳ ಬಗ್ಗೆ, ಸಿನಿಮಾದಲ್ಲಿರುವಂಥ ಕ್ಯಾರೆಕ್ಟರ್ಗಳ ಬಗ್ಗೆ ಡಿಕೋಡ್ ಮಾಡ್ತಿದ್ದಾರೆ, ಲೊಕೇಶನ್ನ ಡಿಕೋಡ್ ಮಾಡ್ತಿದ್ದಾರೆ, ಕ್ಯಾರೆಕ್ಟರ್ಗಳ ಮಧ್ಯೆ ಇರುವಂಥ ಸಂಬಂಧಗಳನ್ನು ಡಿಕೋಡ್ ಮಾಡ್ತಿದ್ದಾರೆ. ಸೊ ವಿ ಆರ್ ಹ್ಯಾಪಿ. ಅಂದರೆ ನಾವು ಏನು ಅಂದ್ಕೊಂಡಿದ್ದೀವಿ ಅಥವಾ ಏನು ಅಂದ್ಕೊಂಡು ಈ ಥರದ ಕಂಟೆಂಟನ್ನೆಲ್ಲ ನಾವು ಬಿಡ್ತಾ ಹೋದ್ವಿ. ಈವನ್ ಸಾಂಗ್ಸ್ಗೂ ಅಷ್ಟೇ, ಸಾಂಗ್ಸ್ಗೂ ತುಂಬಾ ಅಪ್ರಿಷಿಯೇಷನ್ ಸಿಗ್ತಾ ಇದೆ. ಸೊ ಇದೆಲ್ಲ ನೋಡ್ತಾ ಇದ್ದರೆ ಏನು ಒಂದು ತಂಡವಾಗಿ ನಾವು ಏನು ಪ್ಲ್ಯಾನ್ ಮಾಡಬೇಕಾಗಿತ್ತು, ಸೊ ಅದನ್ನೆಲ್ಲ ನಾವು ನೀಟಾಗಿ ಅಚೀವ್ ಮಾಡಿದ್ದೀವಿ ಅಂತ ಅನ್ಸುತ್ತೆ. ಇಟ್ಕೊಳ್ಳ ಸರಿನಾ, ರಾಜೇಶ್ ಧ್ರುವ ಅವ್ರನ್ನ ಕಂಪ್ಲೀಟಾಗಿ ಆ ಲುಕ್ ಚೇಂಜ್ ಮಾಡಿಸಿದ್ದೀರಾ. ಬಿಕಾಸ್ ನಾವು ಅವರು ಈ ಹಿಂದಿನ ಸಿನಿಮಾ ನೋಡಿದಾಗ ಮತ್ತು ಅಗ್ನಿಸಾಕ್ಷಿಯಲ್ಲಿ ನೋಡಿದಾಗ ಒಂದು ಲವರ್ ಬಾಯ್ ಥರ ಕಾಣಿಸ್ಕೊಳ್ತಾ ಇದ್ರು, ಒಂದು ಕ್ಯೂಟ್ ಜಗಳ ಅಕ್ಕ ತಂಗಿ ಅಣ್ಣ ತಂಗಿ ನಡುವೆ ಇದ್ದಂಥದ್ದು. ಸೊ ಇಲ್ಲಿ ಕಂಪ್ಲೀಟಾಗಿ ತುಂಬ ಮೆಚೂರ್ಡ್ ಕ್ಯಾರೆಕ್ಟರ್ ಅಂತ ಅನಿಸುತ್ತೆ ನೋಡಿದ್ರೆ. ಸೊ ಹೇಗೆ ಹೋಮ್ವರ್ಕ್ ಎಲ್ಲ ಮಾಡಿದ್ರ ಏನಂತ, ಹೇಗೆ ಆ ರೀತಿಯಾದಂತಹ ಆ್ಯಕ್ಟಿಂಗ್ ಅವ್ರ ಕಡೆಯಿಂದ ಹೊರಗೆ ಬರಬೇಕು ಅಂದರೆ ಅದಕ್ಕೆ ಕಾರಣಕರ್ತರು ನೀವೇ ಆಗಿರ್ತೀರಾ? ಎಸ್, ಖಂಡಿತ. ಮೊದಲನೇದಾಗಿ ಒಂದು ಪಾತ್ರ ಅಂತ ಒಬ್ಬ ನಿರ್ದೇಶಕ ಬರೆದಾಗ ಅಥವಾ ಸೃಷ್ಟಿ ಮಾಡಿದಾಗ ಯಾವುದೇ ಕಾರಣಕ್ಕೂ ಅದು ಆ ನಟನ ಇಮೇಜಿಂದ ಅದು ಬರಬಾರ್ದು ಅನ್ನೋದು ಇತ್ತು. ಈಗ ಆ ಪಾತ್ರಕ್ಕೆ ಬೇರೆ ಯಾರನ್ನೇ ಆಯ್ಕೆ ಮಾಡ್ಕೊಂಡಿದ್ರು, ಒಬ್ಬ ಸ್ಟಾರ್ನ ಆಯ್ಕೆ ಮಾಡ್ಕೊಂಡಿದ್ರು ಕೂಡ ಬಹುಶಃ ಅದು ಪೀಟರ್ನ ಅಷ್ಟು ಇಂಪ್ಯಾಕ್ಟ್ಫುಲ್ಲಾಗಿ ತಲುಪ್ಸೋಕ್ಕಾಗ್ತಿರ್ಲಿಲ್ಲ ಅನಿಸುತ್ತೆ ಬಹುಶಃ. ಸೊ ಹಾಗಾಗಿ ರಾಜೇಶ್ಗೆ ನಾನು ಮುಂಚೆನೇ ಹೇಳಿದ್ದೆ, ಈ ಪಾತ್ರದಲ್ಲಿ ರಾಜೇಶ್ ನೀವು ಹೇಗಿರಬೇಕು ಅಂದರೆ, ನಿಮ್ಮನ್ನು ಹೇಗೆ ತಯಾರಿ ಮಾಡ್ತೀವಿ ಅಂತಂದರೆ ಇಲ್ಲಿವರೆಗೂ ನೋಡಿರಬಾರ್ದು, ಬಟ್ ಒಬ್ಬ ಪೀಟರ್ ಪಾತ್ರ ಅನ್ನೋದು ಹೊಸ ಸೃಷ್ಟಿಯಾಗಿರಬೇಕು ಜನಗಳಿಗೆ. ಯಾಕೆಂದರೆ ಈಗ ಸೀರಿಯಲ್ ಟು ಸಿನಿಮಾ ಅಂತಂದಾಗ, ಆ ಟ್ರಾನ್ಸ್ಫಾರ್ಮೇಷನ್ ಅಂತಂದಾಗ ಏನಾಗುತ್ತೆ, ಅದು ಏನೇ ಇದ್ರೂ ಒಂದು ಸಿನಿಮಾ ನೋಡ್ಬೇಕಾದ್ರೆ ಆ ಒಂದು ಶೇಡ್ ಬಂದು ಹೋಗ್ತಾ ಇರುತ್ತೆ. ಅಂದರೆ ಸೀರಿಯಲ್ನ ಶೇಡ್ ಒಂದು ಬಂದು ಹೋಗ್ತಾ ಇರುತ್ತೆ. ಬಟ್ ಐ ವಾಸ್ ವೆರಿ ಮಚ್ ಕ್ಲಿಯರ್, ಯಾವುದೇ ಕಾರಣಕ್ಕೂ ಸೀರಿಯಲ್ನ ಒಂದು ಸಣ್ಣ ಶೇಡ್ ಕೂಡ ಬರಬಾರ್ದು. ಪಾತ್ರಗಳು ಕೂಡ ಅಷ್ಟೇ, ಪಾತ್ರಗಳು ಅದೇ ಹೆಸರಿನ ರೀತಿಯಲ್ಲಿ ಗುರುತಿಸ್ಕೋಬೇಕು ಅನ್ನೋದು ಮೊದಲ ಉದ್ದೇಶ ಆಗಿತ್ತು. ಸೊ ಅದಕ್ಕೆ ಫಸ್ಟ್ ವರ್ಕ್ ಮಾಡಿದ್ದೆ ರಾಜೇಶ್ ಧ್ರುವ ಕ್ಯಾರೆಕ್ಟರ್ ಮೇಲೇ. ಯಾಕೆಂದರೆ ಅವ್ರಿಗೆ ಸ್ವಲ್ಪ ಎಲ್ಲ ಲಾಂಗ್ ಹೇರ್ ಬಿಡಕ್ಕೆ ಹೇಳಿ, ಬಿಯರ್ಡ್ ಎಲ್ಲ ಮಾಡಿಸಿ, ಆ್ಯಂಡ್ ಅವರಿಗೆ ಒಂದು ಡಾರ್ಕ್ ಲುಕ್ ಅಥವಾ ಒಂದು ಏನಂತಾರೆ, ಒಂದು ಇಂಟೆನ್ಸ್ ಸಬ್ಜೆಕ್ಟ್ ಇದು. ಸೊ ಅದಕ್ಕೆ ಸೂಟ್ ಆಗೋ ಥರ ಎಕ್ಸ್ಪ್ರೆಷನ್ಸ್ ಆಗಲಿ, ಹೋಮ್ವರ್ಕ್ಗಳಾಗಲಿ, ಸೊ ಈ ಥರ ಎಲ್ಲ ಸಾಕಷ್ಟು ಕೆಲಸಗಳು ಅದರಿಂದ ನಡೆದಿದೆ.